1 ಗಂಟೆ ಅನ್ಕೊಂಡು 2:30 ಆಗೋಯ್ತು. ಸೊ ಬೇರೆ ಆಪ್ಷನ್ ಇಲ್ಲ, ನಾನು ಈಗ ಬುಕ್ ಮಾಡಿದ್ದೀನಿ ಆನ್ಲೈನಲ್ಲಿ, ಅದು ಬರೋವರೆಗೂ ವೆಯ್ಟ್ ಮಾಡಬೇಕು. ಅವಳಿಗೆ ಹಿಂಗೆ ತಿನ್ಸುತ್ತೆ, ಏನೋ ಗೊತ್ತಾಗ್ತಿಲ್ಲಪ್ಪ. ಅರ್ಥ ಆಗ್ತೈತಾ? ಬೆಳಗಿನ ಜಾವ ಒಂದು 6:00ವರೆಗೆ ಈ ಘಟನೆ ನಡೆದಿದೆ. ಫಿಶ್ ಅಂತ ಒಂದು ಹಾಟ್ ವಾಟರ್ ಹೋಗಿದ್ದೆ ಮೈ. ಎಳ್ಳು ಬೆಲ್ಲ, ಅದು ಏಳ್ಬುಲಿಲ್ಲ ಅಲ್ಲ, ಎಳ್ಳು ಬೆಲ್ಲ ಹಂಗೆ ಹೇಳ್ಬೇಕು. ನಮ್ ಡ್ಯಾಡಿಗೆ ಶಿಟ್ಟು ಬಂದ್ಬಿಟ್ಟು ಫುಲ್ಲು ಸಹಸ್ರನಾಮ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಶತತಿ ಅಪ್ಪ ಶುಭಾಶಯಗಳು. ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ವೇದ ರಾಮಕೃಷ್ಣ ಯೂಟ್ಯೂಬ್ ಚಾನಲ್. ಸಣ್ಣ ಮಕ್ಕಳಲ್ಲ. ಯಾಕೆ? ಏಯ್, ಸ್ನಾನ ಮಾಡ್ಕೋಬೇಕು, ಗಬ್ಬಿ ನೀನಿಲ್ಲ ಅಂದರೆ. ಸ್ನಾನ ಮಾಡಿದೆ ಚೀಚಿ ತಿನ್ಕೆ ನೀನು. ಸ್ನಾನ ಮಾಡಿದೆ ಯಾಕೆ ಫ್ರೀಸ್ ಆಗೋಗ್ಬಿಟ್ಟೆ? ಅಟೆನ್ಷನ್ ಏನಾಗಬೇಡ. ಸ್ನಾನ ಮಾಡಿದ್ರೆ ಚೀಚಿ ತಿಂತೀಯಾ? ಈಗ ಹಿಂಗಂತಲೇ ಕ್ಯಾಮ್ರಾ ತೋರ್ಸರೆ ಫ್ರೀಸ್ ಆಗೋಗ್ತ. ಮಾತಾಡು. ಯಾರು ಏನೂ ಗೊತ್ತಿಲ್ಲ. ಸೊ ಸಂಕ್ರಾಂತಿ ಹಬ್ಬಕ್ಕೆ ರಿಲೇಟ್ ಆಗಿ ಏನೋ ಒಂದು ರೀಲ್ ಮಾಡೋಣ ಅಂತ ನಮ್ಮ ಅತ್ತೆಗೆ ಹೇಳಿದ್ದೆ. ಸೊ ಅವ್ರು ರೆಡಿ ಆಗಿರ್ತಾರೋ ಎಲ್ಲೋ ಗೊತ್ತಿಲ್ಲ. ಈಗ ಜಸ್ಟು ಟಿಫನ್ ಮುಗಿಸಿ ಈಗ ಅತ್ತೆ ಮನೆಗೆ ಹೋಗ್ಬೇಕು ನಾನು. ಈ ಭಾನುವಾರ ವೆಜ್ ತಿನ್ಬೇಕಂದ್ರೆ ಒಂದ್ಸಲ ನೋವಾಗುತ್ತೆ. ನಿಂಗಾಗತ್ತಾ? ಆಗತ್ತಾ? ನಿಂಗೂ ಆಗತ್ತಾ? ಯಾರು ಕಾಣ್ತಾ ಇಲ್ಲ. A few moments later. ನಾನು ಹೇಳಿದ ಟೈಮ್ ಕರೆಕ್ಟಾಗಿ ಬಂದಿದ್ದೀನಪ್ಪ. ನಮ್ಮತ್ತೆ ಇವತ್ತು ಲೇಟ್. ನಮ್ಮತ್ತೆ ಇನ್ನೂ ರೆಡಿ ಆಗಿಲ್ಲ. ಸಂಡೇ ಆಗೋದಕ್ಕೆ ಮತ್ತೆ ಮಶ್ರೂಮ್ ಮಾಡ್ತಾ ಇರೋದು. ಚಿಕನ್ ಮಾಡಬೇಕು. ಸಣ್ಣ ಮೈ ಸನ್ಗೋಸ್ಕರ ಮಾಡ್ತಾ ಇದ್ದಾರೆ. ಏನೋ ಕುಡಿದ್ರು ಕಣಪ್ಪ. ನಾನು ಹಿಂಗೆ ತಗೊಳೋದಕ್ಕೂ ನೀನು ಕೈ ಹಿಂಗೆ ಅನ್ನೋದಕ್ಕೂ ಉಗುರು ಕಟ್ ಮಾಡು. ನಾನು ಉಗ್ರೇ ಇಲ್ಲ ನೋಡಿ ನನ್ನ ಕೈಯಲ್ಲಿ. ಇನ್ನ ಎಷ್ಟೊತ್ತಾರು ರೆಡಿ ಆಗಿಲ್ಲ. ಅಂದ್ರೆ ಹೆಂಗತ್ತೆ ಚುಚ್ತಾ ನೋಯ್ತೈತೆ. ಸರಿ ಹೋಯ್ತು ಬಿಡು ಹಂಗಾರೆ. ಅಷ್ಟೋರಾಗ ಚುಚ್ಚಿಬಿಟ್ನಾ? ಬೆಡ್ಶೀಟ್ ಎಲ್ಲ ಹೊಚ್ಕೊಂಡಿದ್ಯಾ? ಬೆಡ್ಶೀಟ್ ಅಂದ್ರೆ ಚಳಿ ಕಣೆ, ಏನ್ ಥಂಡಿ ಐತಿ ಹೇಳೋ. ನಮ್ಮ ಅಮ್ಮಂಗೆ ಥಂಡಿ ಮೇಲೆ ಥಂಡಿ ಆಗ್ಲಿ ಅಂತ ಒಂದು ಕೆಲಸ ಕೊಟ್ಟಿದೀವಿ. ವಯಸ್ಸಾ ಸೋಂಗ್ ಕಣೆ ಕೊಡೋ. ನಮ್ಮ ಅಮ್ಮಂಗೆ ಥಂಡಿ ಮೇಲೆ ಥಂಡಿ. ನಿನಗಿಂತ ಕಷ್ಟ ನಮ್ಮ ಮಮ್ಮಿಗೆ. ಹೆಂಗೆ ಅಂತ ಕೇಳು. ಹೆಂಗೆ ನಿಮ್ಮ ಪಿಳ್ಳೆಗಳು? ನಮ್ಮ ಅಮ್ಮ ಪಾಪ ಶಿವ ಅಂತ ಮಲ್ಕೋರೆ. ಬೆಳಗಿನ ಜಾವ ಒಂದು 6:00ವರೆಗೆ ಈ ಘಟನೆ ನಡೆದಿದೆ. ಫಿಶ್ ಅಂತ ಒಂದು ಹಾಟ್ ವಾಟರ್ ಹೋಗಿದ್ದೆ ಮೈ. ಯಾರು ಪಿಳ್ಳೆ? ಪಿಳ್ಳೆ ಚೆನ್ನಾಗಿ ಏರಿರ್ಬೇಕಲ್ಲ ಪಾಪ. ನಮ್ಮಮ್ಮ ಆ ಟೈಮಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಿದ್ದೆ ತಪ್ಸ್ಕೊಬಾರ್ದು ಅಂದ್ಬಿಟ್ಟು ಮತ್ತೆ ಮಲ್ಗವ್ರೆ. ಆಮೇಲೆ ಬೆಳಗ್ಗೆ ಒಂದು 7:30 ಸಮಯದಲ್ಲಿ ಮತ್ತೊಂದು ಘಟನೆ ನಡೆದಿದೆ. ಏನಂದರೆ ಆಗ್ತಾನೆ ಒಂದು ಹಾಟ್ ವಾಟ್ರು ಒಂದು ಅರ್ಧ ಲೀಟ್ರು ಇಲ್ಲೇ ಬಿಡು ಬಿಟ್ಟಿರ್ತರು. ಈಗ ಮತ್ತೆ ಫ್ರ್ಯಾಕ್ಷನ್ ಆಫ್ ಅವರಲ್ಲಿ ಬೆಡ್ಶೀಟ್ಗೆ ಹಾಕಿದ್ರು ತೀರ್ಥ. ನಮ್ಮ ಡ್ಯಾಡಿಗೆ ಶಿಟ್ಟು ಬಂದ್ಬಿಟ್ಟು ಫುಲ್ಲು ಸಹಸ್ರನಾಮ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ನಮ್ಮ ಡ್ಯಾಡಿ ಸಹಸ್ರನಾಮ ತಡ್ಕೊಳಕ್ಕಾಗ್ದು ನಮ್ಮ ಮಮ್ಮಿ ಎದ್ಬಿಟ್ಟು ಫಸ್ಟು ಎಲ್ಲ ಒಗ್ಯಕ್ಕೆ ಹಾಕ್ಬಿಟ್ಟು ಆಮೇಲೆ ಇಟ್ಕೊಂಡು ಗೂಸ್ ಕೊಟ್ಬಿಟ್ಟು ಮತ್ತೆ ಮಲಿಕೊಂಡ್ರು.
ಬೇಕಿತ್ತ ಇದ್ ನಿಮ್ಗೆ? ಬೇಕಿತ್ತಂದ್ರೆ ಹೊಡೆದ್ಬಿಟ್ಟು ಆಮೇಲೆ ಬಾರೆ ಅವ್ವ ಮಕ್ಳು ಅಂತ ಪ್ರೀತಿ ಓಲಿ ಬಾರೆ, ಆಮೇಲೆ ಬಾಲ್ಕನಿ ಲಾಕ್ ಮಾಡಿ ಬಲವಂತವಾಗಿ ಅದ್ರ ಕೈಲಿ ಕಕ್ಕ ಮಾಡಿಸ್ಬಿಟ್ಟು ಮಾಡು ಮಾಡು ಅಂತ ಬೈದಿ ಮಾಡಿಸಿ ಆಮೇಲೆ ಒಳ್ಳೆ ಕೈಲಿ ಆಮೇಲೆ ಮನೆ ಒಳಗೆ ಸೇರಿಸಿದ್ದು. ಈ ಇಷ್ಟೊಂದು ರೋಚಕ ಘಟನೆಗಳು ನಡೆಯೋದ್ರ ಮಧ್ಯ ನಮ್ಮನೆ ಅವನು ಗುಂಡ ಅದ್ರ ಮೇಲೆ ಬಿದ್ದಿ ಸಾಯ್ತಾನೆ. ಹೌದು ಬಿದ್ಬಿಡ್ತಾನೆ, ಅದಕ್ಕೆ ತಡೆಯಕ್ಕಾಗಲ್ಲ ಅಂದ್ಬಿಡೋದು ಅವಾಗ. ಬಡ್ಕಾತದ ಅದು ಕೋಣ ಬಿದ್ದೋದ್ರೆ ತಡ್ಕತದ ಮಗ. ಆದ್ರೆ ಅವಳೇನ್ ಸಾಮಾನ್ಯ ಇದ್ದಾಳಲ್ಲಪ್ಪ, ಅವ್ನು ಡೇಂಜರ್ ಅಂತ ಗೊತ್ತಿದ್ಮೇಲೆ ಅವನಿಂದ ದೂರ ಇರಬೇಕು. ಪದೇ ಅವನಿಂದನೇ ಹೋಗೋದು. ಅವಳಿಗೆ ಅವರು ಬಳಗ ಅಂತ ಅವನೊಬ್ನೇ ಅಲ್ವಾ ಇರೋದು, ಅದಕ್ಕೆ ಹೊಡಿತಾಳೆ. ಇವನು ಹಿಂಗೆ ಮಾಡ್ತಾನೆ ಅಂತ ಯಾರಿಗೆ ಗೊತ್ತಿರುತ್ತೆ. ಸರಿ, ಈಗ ಬೇಗ ರೆಡಿಯಾಗಿ ನಿಮ್ಮ ಮಶ್ರೂಮ್ನ ಹಚ್ಬಿಟ್ಟು ಬನ್ನಿ. ನಮ್ಮ ಮಶ್ರೂಮ್ ಅಲ್ಲ, ಮಶ್ರೂಮ್ ನಮ್ಮ ಹತ್ರ ಮಶ್ರೂಮ್ ಅಲ್ಲಿದೆ. ನೀವೇ ಹಚ್ತಾ ಇರೋದು ಇವಾಗ. ನಿಮ್ಮ ಮಶ್ರೂಮ್ ಒಂದಲ್ಲ, ಅದಕ್ಕೆ ನಮ್ಮ ಮಶ್ರೂಮ್ ಅಲ್ಲ, ನಿಮ್ಮ ಮಶ್ರೂಮ್ ದೇವರ ಕೊಟ್ಟ ಮಶ್ರೂಮ್. ಬಾ ಬದನೆಕಾಯಿ. ಈಗ ಬೇಗ ರೆಡಿ ಆಗ್ಬಿಟ್ಟು ಮನೆಗೆ ಬಾ, ನಾವು ಒಂದು ರೀಲ್ ಶೂಟ್ ಮಾಡೋಣ. ನಡಿ, ಸಾಂಬಾರ್ ಮಾಡಿ ಕುಡ್ತೀನಿ. ನಾನೇ ಲೇಟು ಹೇಳಿದ್ದು ಬರ್ತೀನಿ ಅಂತ, ಅದ್ರಲ್ಲಿ ಅಲ್ಲ ನೀನು 11 ಗಂಟೆಗೆ ನಾನು ಸುಮ್ಮನೆ ಕೂತಿದ್ದೀನಿ. ನೀನ್ ರೆಡಿ ಆಗ 10 ಗಂಟೆ ಲೇಟ್ ಆಗಿದ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ ಕೆಲಸ. ಹೌದು, ನಾನು ನಮ್ಮ ಆಯುಷ ಏನ್ ಹೇಳಿದ ಗೊತ್ತಾ ಅಮ್ಮ, ಅವಳು 11 ಗಂಟೆ ಅಂದ್ರೆ 1 ಗಂಟೆಗೆ ಗೊತ್ತಾಳ್ಕಣಮ್ಮ ಅಂತ. ನೀನ್ ಮಾಡದೆ ಹೆಂಗೆ? ಅದಕ್ಕೆ ನೀನು ಇದು ಬೇಗ ಬಂದಿದ್ದೀನಿ, ಬೇಗ ತಪ್ಪಿ ಏನಿಲ್ಲ, ನೀವು 1 ಗಂಟೆಗೆ ಬರ್ತಿದ್ದೆ. ಯಾವಾಗೂ ಇವತ್ತೇನೋ ಬರ್ತಿದ್ಯಾ, ಅರ್ಧ ಗಂಟೆ ಹಂಗೂ ಲೇಟ್ ಆಯ್ತು. ಪೂಜೆ ಮಾಡ್ತಿದ್ದೆ. ಸಂಕ್ರಾಂತಿಗೆ ಬೇಕಾಗಿರೋ, ಆ ಸಾಂಗಿಗೆ ಬೇಕಾಗಿರೋ ಎಳ್ಳು ಬೆಲ್ಲ ಪರ್ಚೇಸ್ ಮಾಡೋದಕ್ಕೆ ಅಂಗಡಿಗೆ ಹೋಗ್ತಾ ಇದ್ದೀನಿ. ಈಗ ಸಾಂಗಿಗೋಸ್ಕರ ನಾನು ಸ್ವಲ್ಪ ತೊಗೊಂಡು ಹಬ್ಬದ ದಿನ ಮತ್ತೆ ಪರ್ಚೇಸ್ ಮಾಡೋದು. ನಾನು ಅಂಗಡಿಗೆ ಹೋಗಿದ್ದೆ, ಬಟ್ ಅಂಗಡಿಗೆ ನಾನು ಕೇಳಿದ್ದು ಇನ್ನೂ ಬಂದಿಲ್ಲಮ್ಮ ಅಂದರು. ಸೊ ಬೇರೆ ಆಪ್ಷನ್ ಇಲ್ಲ, ನಾನು ಈಗ ಬುಕ್ ಮಾಡಿದ್ದೀನಿ ಆನ್ಲೈನಲ್ಲಿ. ಅದು ಬರೋವರೆಗೂ ವೆಯ್ಟ್ ಮಾಡಬೇಕು, ಈಸ್ಕೊಂಡು ಹೋಗೋಣ. ಮತ್ತೆ ಒಂದಾನೊಂದು ಕಾಲದಲ್ಲಿ ಬಸ್ ಸ್ಟಾಪು ಯಪ್ಪ ನಮ್ಮ ಮನೇಲಂದರೆ, ನಾವು ಹಳೆ ಮನೆ ಹತ್ರ ಫುಲ್ ಜಿಗಿ ರೋಡಲ್ಲಿ ಜಾಗನೇ ಇರೋಲ್ಲ, ಆ ಥರ ಫುಲ್ ಎಲ್ಲ ಐಟಮ್ಸ್ ಇರೋದು. ಇವಾಗ ತುಂಬ ಈಸಿ, ಆರ್ಡರ್ ಮಾಡಿದ ತಕ್ಷಣ ಮನೆಗೆ ಬಂದುಬಿಡುತ್ತೆ. ನಾನು ರೋಡ್ಗೆ ಹೋಗೋ ಅವಶ್ಯಕತೆಯೇ ಇಲ್ಲ. ನಾನಾದರೂ ಶ್ರಮ ಹಾಕಿ ಹೋದೆ, ಬಟ್ ಸಿಗಲಿಲ್ಲ. ಒಂದು ಐಟಮ್ಸ್ ಎಳ್ಳು ಬೆಲ್ಲ ಜೀರಿಗೆ ಕಬ್ಬು ಎಲ್ಲ ಬಂತು, ತುಂಬ ಈಸಿ. ಅತ್ತೆ ನಾ ಹೊರಟೆ. ಹಾಂ, ಎಷ್ಟು ಗಂಟೆಗೆ ಬರ್ತೀಯಾ? ಸರಿ, ಮತ್ತೆ ಇವಾಗ ಬರ್ತಾರೆ ಅಷ್ಟರಲ್ಲಿ ನಾನು ಹೋಗಿ. ಸಂಕ್ರಾಂತಿ ಬಂತು, ಸಾಂಗಿಗೆ ರೀಲ್ ಮಾಡ್ತಿರೋದ್ರಿಂದ ಮೇಕಪ್ ಮಾಡ್ಕೊಂಡೆಲ್ಲ ರೆಡಿ ಆಗಬೇಕು. ಜಿಗಿ ಫುಲ್ಲು. ಈಗ ನಮ್ಮ ಗೆಟಪ್ ರೆಡಿ 1 ಗಂಟೆ ಅಂದ್ಕೊಂಡು 2:30 ಆಗೋಯ್ತು. ನಿಮ್ಮ ಮ್ಯಾಡಮ್ ನೀನು ಬಂದಿದ್ದೆ 11 ಗಂಟೆಗೆ ಬರ್ತೀನಿ ಇದ್ದೆ. 11 ಗಂಟೆ ಮತ್ತೆ ನನ್ನ ಮೇಲೆ ಹೇಳ್ಬೇಡ. ನಾ ಕರೆಕ್ಟ್ ಆಯ್ತು, ನಾನು ಅರ್ಧ ಗಂಟೆ ಲೇಟಾಗಿ ಬಂದೆ ಸತ್ಯ. ಅಲ್ಲಿಂದ ನೀನು ಕಳಿಸ್ದೆ ನನ್ನ ಮನೆಗೆ, ಬೇಗ ರೆಡಿ ಆಗೋ, ನಾನು 1 ಗಂಟೆ ಅಷ್ಟೇ ಬರ್ತೀನಿ ಅಂತ. ನೀವು ಬಂದಿದ್ದು 2 ಗಂಟೆಗೆ. ಅದರಲ್ಲಿ ಸೀರೆ ಚೇಂಜು ಮೇಕಪ್ ಎಲ್ಲ 2:30. ಮೇಕಪ್ ಎಲ್ಲ ನಮ್ದೇನು 11 ಗಂಟೆ ಮಾಡಿರ್ಲಿಲ್ಲ, ಮನೇಲೆ ಮಾಡ್ಕೊಂಡ್ ಸೀರೆ ಮಾತ್ರ 2 ಸಲ ಚೇಂಜ್ ಮಾಡಿಸ್ದೆ. ನಾನು ಅದೇ ಸಾಕು ಅಂದ್ರೆ ನೀನು ಇಲ್ಲ ಬೇಡ ಚೇಂಜ್ ಮಾಡು ಅಂದಲ್ಲ, ಅದಕ್ಕೆ ಚೇಂಜ್ ಮಾಡಿದ್ರೆ ಲೇಟ್ ಆಯ್ತು ಅಷ್ಟೇ. ಈಗ ಕೊರಿಯೋಗ್ರಾಫ್ ಮಾಡು, ಯೋಚನೆ ಮಾಡು. ಸಾಂಗ್ ಹೇಳಿದೀನಲ್ಲ, ಅದೆಲ್ಲ ಅವ್ನು ರಾಕಿ ಮಾಡ್ತಾನೆ. ನಮ್ಮ ರಾಕೇಶ್ ಕೊರಿಯೋಗ್ರಾಫ್ ಮಾಡ್ತಿದ್ರು. ಕ್ಯಾಮ್ರಾ ಹಿಂಗೆ ತೆಗ್ದಿದ ತಕ್ಷಣ ಶೈ ಆಗ್ಬಿಟ್ರು, ಒಳಗೋಡಾಗ್ಬಿಟ್ರು. ನಾನು ಅವಳೆ ಈಗ ಅವಳು ಇರ್ತಾಳಪ್ಪ, ಆಕ್ಟ್ರೆಸ್ ಇವಳು ಇದರಲ್ಲಿ. ನಾನು ಹೇಳ್ಕೊಡೋ ಸ್ಟೆಪ್ ಮಾಡಿ ಬಾಯಿಲಿ ಡ್ಯಾನ್ಸ್ ಮಾಡ್ಬಾ, ನಾನು ಹೇಳ್ದಂಗೆ ಬಾಯಿಲಿ. ಇಲ್ಲಿ ನೋಡು, ಅವಾಗ ಹೇಳ್ಕೊಟ್ನಲ್ಲ, ಮಾಡು. ನೀನು ಮಾಡೋಲ್ದಾರ ನೋಡೋಣ. ಎದೋ ಬೈಲಿ ಇಬ್ರು ಒಟ್ಟಿಗೆ ಮಾಡಿ ಬೈಲಿ. ಅಲ್ಲಿ ಕಾಂಟಿ ಪಕ್ಕ. ರೆಡಿನಾ? ನೋಡೋಣ, ರೆಡಿನಾ? ರೆಡಿ 3 3 2 1. ನೀರು 3 2 1 ಹೇಳ್ತಿಲ್ಲ. 3 2 1. ಸರಿಗಿದ್ದೀರಾ ಇಬ್ರು? ಫುಲ್ಲು ನೀನ್ ಚಿಕ್ಕ ಹುಡುಗಿದ್ರೆ ಅವಳ ತರ ಇದ್ದೇನೋ ಅನ್ನಂಗಿದ್ಯಾ? ಇನ್ನು ಬ್ಲಾಕ್ ಮಾಡ್ತಾ ಇದೀನಿ, ಎಲ್ಲ ತೋರ್ಸು ಅಂತೆ. ಈ ಕೊರಿಯೋಗ್ರಾಫ್ ಮಾಡೋ ನೀನೀಗ. ನನಗೆ ಮಾಡಕ್ ಬರಲ್ಲಮ್ಮ, ನೀನೇ ಮಾಡ್ತಿದ್ದೆ. ನೀನ್ ಏನ್ ಹೇಳಿದ್ರೆ ಅದು ಮಾಡೋದು ಅಷ್ಟೇ ನಮ್ ಕೆಲಸ. ಎಲ್ಲೂ ಬೆಲ್ಲ ರೆಡಿ ಮಾಡ್ಕೊಳಮ್ಮ ಓಲಿ. ಬಾ ಮಾಡೋಣ, ಆಯ್ತು. ಅದಕ್ಕೆ ಎಲ್ಲ ಆನ್ಲೈನಲ್ಲಿ ಆರ್ಡರ್ ಮಾಡಿರೋದು, ಯಾವುದು ಸಿಗದೆ. ತಟ್ಟೆ ನೋಡು ತಗೋ.
ಕಬ್ಬನ ಸ್ಟಿಕ್ಕರ್ ಲೇಬಲ್ ತೆಗೆದು ಆರ್ಡರ್ ಮಾಡಿರೋದು. ಬಾಯಿಲಿ ಬಾಯಿ ವರ್ಷ ಯಾವ ಬರ್ಡ್ ನಾವು ಮಾಡ್ತಿರೋದು? ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಹೇಳು. ಬಿಟ್ಬಿಡಿ ಅಣ್ಣ. ಸತತಿ ಹಬ್ಬ ಶುಭಾಶಯಗಳು. ಓಹೋ ಸಂಕ್ರಾಂತಿ ಹಬ್ಬ ಶುಭಾಶಯಗಳಂತೆ. ನಾಷ್ಟ ಏನ್ ಮಾಡಿದ್ದೆ ಬಾರೆ ಬೈಲಿ ಹೇಳ್ ಬಾ. ಒಂದು ಸ್ಪೆಷಲ್ ವರ್ಡ್ ಹೇಳ್ತಾಳೆ ನಾಷ್ಟ ಅನ್ನೋದಕ್ಕೆ. ಇವಾಗ ಏನ್ ನಾಷ್ಟ ಏನ್ ಮಾಡಿದೆ ಹೇಳು? ಚಿತ್ರಾನ್ನ. ಅಲ್ಲ, ಬೆಳಗ್ಗೆ ಏನ್ ಹೇಳೋದು ನಮ್ಮ ನಿನ್ನ ಹತ್ರ ನಾಷ್ಟ ಕೇಳಿದ್ಕೆ? ನಾಷ್ಟನ ಚಿತ್ರ ಅಮ್ಮ ಪುಗೋಗ್ರೆ ಏನು ನಾಷ್ಟನ ಚಿತ್ರಾನ್ನ ಪುಗೋಗ್ರೆ ಪುಳಿಯೋಗರೆಗೆ. ಈಗ ಹೇಳ ಆಂಟಿಗೆ ಇನ್ನೊಂದ್ಸರಿ ಏನ್ ನಾಷ್ಟ ಅಂತ? ಚಿತ್ರಾನ್ನ ಪುರೋಗ್ರೆ. ಪುರೋಗ್ರೆ ಕಡಲೆ ಬೆಲ್ಲ. ಅದಕ್ಕೆ ಜಿಗಿ ಜಿಗಿ ದೋಸೆ ಕೇಳಿ ನೀನೊಂದ್ಸರಿ ನಾಷ್ಟ ಏನಂತ ಹೇಳ. ಏನ್ ಪುಟ್ಟಿ ನಾಷ್ಟ? ಏನ್ ಪರವಾಗಿಲ್ಲ, ಜಾಸ್ತಿ ಕೇಳ್ಬಿಟ್ರೆ ಯಾಕೋ ಸಿಗಾಕ್ಸ್ತಾವ ನನ್ನ ಅಂತ ಅವಳಿಗೆ. ಪುಗೋಗ್ರೆ ಅದು ಇದೆ, ಕಲರ್ ಸೆಪ್ರೇಟ್ ತರಿಸಿದೀವಿ. ಇಲ್ಲಿ ಓ ಎಲ್ಲಾ ಕಲರ್. ಎಷ್ಟಿದು ಗೊತ್ತಿಲ್ಲ, 80 ಇದಾ? ವರ್ಷ ಪೂರ್ತಿ ಚಿಕನ್ ತಿಂದ್ಮೇಲೆ ಹೋಟ್ಲಲ್ಲಿ ತಿಂದು ಬಾಯ್ಗೆ ಹಾಕೋದು ಗೊತ್ತಾ, ಆ ಥರ ಹಾಕೋಬೋದು. ನಾಷ್ಟಾನು ಹೈ ನಾಷ್ಟ ಅಷ್ಟೇ, ನಾಷ್ಟನ ಅಲ್ಲ. ನಾಷ್ಟನ ಇಲಿ ಪಾಷ್ನ ಅವೆಲ್ಲ ಏನಿಲ್ಲ, ನಾಷ್ಟ. ಹೇಳು. ಎಲ್ಲಿಂದ ಅಂದ್ರೆ ಹಿಂದೆಯಿಂದ ಯಾವ ಜಾಗದಲ್ಲಿ ಅಲ್ಲಿ ಅಂದ್ರೆ ಎಲ್ಲಿಂದ ಡಿಸೈಡ್ ಮಾಡಿವಲ್ಲ, ಅದನ್ನೇ ಕೇಳ್ತಾ ಇರೋದು ನಿನ್ನ. ಕೊರಿಯೋಗ್ರಾಫರ್ ನೀನೇ ಸಾಂಗ್ ಹೇಳು. ಅದೇ ಎಲ್ಲಿ ದಿನ ಪ್ಲೇಸ್ ಡಿಸೈಡ್ ಆಗಿಲ್ಲ, ಆದ್ರೆ ಸ್ಟಾರ್ಟ್ ಮಾಡೋದು ಹಿಂಗೆ. ಆಮೇಲೆ ಅದಾದ್ಮೇಲೆ ಯಾರು ಫಸ್ಟ್ ಅತ್ತೆ? ಈಗ ಅತ್ತೆ ನಾನ್ ಫಸ್ಟ್. ನೀನ್ ಫಸ್ಟ್. ಅತ್ತೆ ಆಮೇಲೆ ಬರುತ್ತೆ ನೆಕ್ಸ್ಟ್ ಏನದು? ಹೇಳ. ಅವಾಗ ಏನ್ ಹೇಳ್ದೆ ಹೇಳು. ಮನೆಯಲ್ಲಿ ಮನಸ್ಸಲ್ಲಿ ಮನಸ್ಸು. ಮನ್ಸಲ್ಲಿ ಮನ್ಸು ಅಂದಾಗ ಅತ್ತೆ ಒಂದು ಆಕ್ಷನ್. ಮನ್ಸಲ್ಲಿ ಮನ್ಸು ಪೂರ್ತಿ ಹೇಳು. ಮನ್ಸಲ್ಲಿ ಮನ್ಸು ರಥೋ ಬಿತೋ ಮನ್ಸಲ್ಲಿ ಮನ್ಸು ಅನ್ಕೊಂಡು ನೀನ್ ಹಿಡ್ಕೊಂಡು ಬಿತೋ ಅವಾಗೆ ಮೈಯಲ್ಲಿ ಮನ್ಸಲ್ಲಿ ಅಂತವನೆ. ಅಷ್ಟೇ ನಂಗೆ ಗೊತ್ತಿಲ್ಲ. ಆಮೇಲೆ ಏನು ಎಳ್ಳು ಬೆಲ್ಲ ಅದು ಬೀರಾಯಿತು decide ಮಾಡಿದ್ದೀನಿ. ಕೊಟ್ಟು ತಗೋ ಮಾತಾಯಿತು ಮತ್ತಾಯಿತು ಮೈಯೆಲ್ಲ ಏರುತ್ತಿದೆ ಮನ್ಮಥನ ಅಂಬುಗಳು. ಹೇಳು. ಹೊಯ್ ಗೊತ್ತೇ ಯಾರದ್ದು ಹೊಯ್ ಕಾಲ್ ಮನ್ಸು ಸಾಂಗ್ ಹೇಳ್ತೀನಿ. ಬರ್ತಲ್ಲ. ಈಗ ಈ ಕಡೆಯಿಂದ ನಾನು ತಗೊಂತೀನಿ ಅನ್ಕೋ, ನಾನು ಹಿಂಗೆ ತಿರುಗ್ಬಿಟ್ಟು ಹಿಂಗೆ ಹಾಡು ಹೇಳ್ತೀನಿ. ಅತ್ತೆ ಪ್ಲೇಟಲ್ಲಿ ಹಿಂಗೆ ಬಂದು ಅವಳಿಗೆ ಹಿಂಗೆ ತಿನ್ಸುತ್ತೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅರ್ಥ ಆಗ್ತೈತಾ? ಸಂಕ್ರಾಂತಿ ಬಂತು ಋತೋ ಮನಸ್ಸಲ್ಲಿ ಬಂತು ಬಿತೋ ಬಾ ಓಡೋಗ್ಬಿಡ. ಒಂದು ಬರ್ತಲ್ಲ, ಅವಾಗ ಈ 3 ಜನ ಹಿಂಗೆ ಮಾಡ್ತೀವಿ. ಇಲ್ಲಾಂದ್ರೆ ಕೈ ಹಿಡ್ಕೊಂಡು ಹಂಗಾದ್ರೂ ಮಾಡಿ ಕ್ಯಾಮ್ರಾ ಹೈಡ್ ಮಾಡ್ಬೇಡ ಬಾ, ಇಲ್ಲಿ ನಾನು ಅಲ್ಲಿ ಇಕ್ಕಿರೋದು ಕ್ಯಾಪ್ಚರ್ ಆಗಲಿ ಅಂತ. ಕ್ಯಾಮ್ರಾ ಹೈಡ್ ಮಾಡಬೇಡ ಅಷ್ಟೇ. ಹಿಂಗೆ ಬರ್ತೀವಿ, ಇಲ್ಲ ನೀನು ಹೇಳ್ದಂಗೆ ಹಿಂಗೆ ಬರೋಣ. ಮುಂದಕ್ಕೆ ಹೋಗ್ಬೇಡ, ನೀನು ಹಿಂಗೆ ಬರ್ತೀಯ ಗೊತ್ತಾ, ಹಿಂಗೋ ಮನಸ್ಸಲ್ಲಿ ಇರುತ್ತಲ್ಲ. ಇವನು ನಾನೆಲ್ಲ ಕ್ಯಾಮ್ರಾ ಇಕ್ಕಿದೀನಿ, ಅಲ್ಲೇ ಹೋಗಿ ನಿಂತ್ಕೊಂತ ಮಗ ಮನಸ್ಸಲ್ಲಿ ಮನಸ್ಸು ಬಿತೋ ಡ್ಯಾನ್ಸ್ ಮಾಡ್ತಾರೆ ಅಷ್ಟು ಮಾತ್ರ. ಎಳ್ಳು ಬೆಲ್ಲ ಆಮೇಲೆ ಬಿಟಾಕು. ಸುಮ್ಮನೆ ಹಿಂಗಲ್ಲ ಅಷ್ಟೇ. ಮನಸ್ಸಲ್ಲಿ ಮನಸ್ಸು ಬಿತೋ ಅಷ್ಟೇ ನಿನ್ ಲೈನು. ಆ ಡ್ಯಾನ್ಸ್ಗೆ ಹಿಂಗೆ ಅದನ್ನೇ ನಾನು ಹೇಳ್ಕೊಟ್ಟಿದ್ದು ಇಷ್ಟವರೆಗೂ. ಇನ್ನೊಂದ್ಸರಿ ಹೇಳ್ಕೊಡ್ತೀನಿ. ಎಳ್ಳು ಬೆಲ್ಲ, ಅದು ಏಳ್ಬುಲಿಲ್ಲ ಅಲ್ಲ, ಎಳ್ಳು ಬೆಲ್ಲ ಹಂಗೆ ಹೇಳ್ಬೇಕು. 2 1 ಸ್ಟಾರ್ಟ್. ಹೇಳು. ಎಳ್ಳು ಬೆಲ್ಲ. ಎಳ್ಳು ಬಿಲ್ಲ. ಇನ್ನೊಂದ್ಸತಿ ಹೇಳು. ಎಳ್ಳು ಉಳ್ಳಿಲ್ಲ. ಇನ್ನೊಂದ್ಸತಿ ಹೇಳು. ಎಳ್ಳು ಬಿಲ್ಲ. ಬಿಡು ಸಾಕು. ಎಲ್ಲೂ ಬಿಡ್ಲಿಲ್ಲ ಅಂತೆ. ಎಲ್ಲಿ ಬಿಡ್ಲೆ? ಎಳ್ಳು ಬೆಲ್ಲ ಹೇಳು. ಎಳ್ಳು ಬೆಲ್ಲ. ಎಳ್ಳು ಬಿಲ್ಲ. ಎಳ್ಳು ಬೆಲ್ಲ, ಎಳ್ಳು ಬಿಡ್ಲಿಲ್ಲ ಹಂಗೆ ಹೇಳಿರೋದು. ಎಳ್ಳು ಬೆಲ್ಲ, ಎಳ್ಳು ಬಿಡ್ಲಿಲ್ಲ, ಎಳ್ಳು ಬೆಲ್ಲ. ಫೈನಲಿ ನಾವು ನಮ್ಮ ರೀಲ್ ಶೂಟ್ ಕಂಪ್ಲೀಟ್ ಮಾಡಿದ್ವಿ. ನಮ್ಮ ಅತ್ತೆ ರಿಲ್ಯಾಕ್ಸ್ಡ್ ಆಗಿದ ತಕ್ಷಣ ಮತ್ತೆ ಬ್ಯಾಕ್ ಟು ಫೋನ್. ನನ್ನ ಫೋನ್ ಅಲ್ಲಿ ಅಂತ ಫೋನ್ ಹಿಡ್ಕೊಂಡು ಕುತ್ಕೊಂಡು ಮಾಡೋಣ. ಕೂದಿದ್ದೀನಿ ಸುಮ್ಮನೆ 4 ಗಂಟೆ ಆಯ್ತು, ಮನೆಗೆ ಹೋಗ್ಬೇಕು. ನಮ್ಮ ಕ್ಯಾಮ್ರಾಮನ್
ನಾನೇನು ಮಾಡಿಲ್ಲ. ಏನು ಮಕ್ಕ ಹತ್ರ ತರಬೇಡ ಮಕ್ಕ ಹತ್ರ ಎಲ್ಲ ಐತೆ. ಓ ಸನ್ಲೈಟ್ ಬಿಟ್ಕೊಂಡ ಏನಲ್ಲಿ ಹೆಂಗ್ ಬಂತು ವಿಡಿಯೋ? ಮಸ್ತ್ ಬಂತು. ಆಚೆ ಬನ್ನಿ ಲೈಟ್ ಬೇಕಂದ್ರೆ. ಇವನ್ ಆಚೆನೆ ಬರಲ್ಲ ಮತ್ ಮಾತಾಡ್ತಾನೆ. ಹೆಂಗ್ ಬಂತು? ಮಸ್ತ್ ಬಂತು. ಎಡಿಟ್ ಮೇಲೆ ಡಿಪೆಂಡ್. ಎಡಿಟ್ ಮಾಡ್ತೀನಿ ನೋಡೋಣ ಏನ್ ಬರುತ್ತೆ. ಇವಾಗ ಚೆನ್ನಾಗಿದೆ. ರಾಕ್ ಯಾರು ಅದು ಕನ್ನಡ ಬರ್ದೇ ಇರೋ ಪೊಲಿಟಿಷಿಯನ್ ಮಾನ್ಯರೇ. ನಾನೊಂದು ಕ್ಯಾಮ್ರಾಮನ್ ಆಗಿ ಹೇಳ್ತಿರೋದು. ಅದೇನೆ ನಿನ್ ತಮ್ಮ ನೀನ್ ಮಾತಾಡೋ ರೀತಿ ಹೇಳ್ತಾರ ನಾನು. ಅದೇ ಡೀಸೆಂಟ್ ಕ್ಯಾಮ್ರಾಮನ್ ಅದಕ್ಕೆ ಡೀಸೆಂಟ್ ಆಗಿ ಹೇಳ್ತಾ ಇದ್ದೀನಿ. ಹಿಂಗ್ ಹೇಳ್ತಾನೆ ಕ್ಯಾಮ್ರಾಮನ್. ಬನ್ನಿನ ಓಡಾಡಿದ್ದು ಬ್ಲಾಗ್ ಅಲ್ಲಿ ಐತೆ. ಪರವಾಗಿಲ್ಲ ಇರ್ಲಿ. ಅದು ಬೇರೆ ಅದು ಅಯ್ಯೋ, ಆಯ್ತು ಬಂದ್ಬಿಡ್ತೀವಿ ಅವ್ನ್ ಬುಡಕ್ ಅವ್ನ್ ಸಪೋರ್ಟ್ಗೆ ಯಾವಾಗ್ಲೂ. ಅವಳಿಗೆ ಒಂದ್ ಲೈನ್ ಕೊಟ್ಟಿದ್ವಿ ನಾವು, ಎಳ್ಳು ಬೆಲ್ಲ ಬೀರ ಆಯ್ತು ಆ ಲೈನ್ಗೆ. ಅವಳು ಅಕ್ಕ ಸಕ್ಕತ್ತಾಗಿ ಹೇಳಿದ್ಲು. ಈಗ ನೋಡೇ ಇರ್ತೀರ ನೀವು ಆ ವಿಡಿಯೋ. ಎಳ್ಳು ಬೆಲ್ಲ ಎಲ್ಲೂ ಬೇಕಿಲ್ಲ ಅಲ್ಲ, ಎಳ್ಳು ಬೆಲ್ಲ ಎಲ್ಲೂ ಬಿಡ್ಲಿಲ್ಲ, ಎಳ್ಳು ಬೆಲ್ಲ ಎಲ್ಲೂ ಬಿಡ್ಲಿಲ್ಲ. ಹೇಳದ ಇನ್ನೊಂದ್ಸರಿ ಎಳ್ಳು ಬೆಲ್ಲ ಅನ್ನೋ. ಎಳ್ಳು ಬೆಲ್ಲ ಎಲ್ಲೂ ಬಿಡ್ಲಿಲ್ಲ ಅಲ್ಲ, ಎಳ್ಳು ಬೆಲ್ಲ ಹೇಳ್ತಾನೆ ಇರು ಎಳ್ಳು ಬೆಲ್ಲ ಅಂತಾನೆ ಇರು. ಎಳ್ಳು ಎಳ್ಳು ಬಿಲ್ಲ ಎಳ್ಳು ಬಿಲ್ಲ ಆನ ಬೆಲ್ಲ ಆನ ಬೆಲ್ಲ ಅಲ್ಲ ಬೆಲ್ಲ. ಅದೇ ರಾಗು ಚೆನ್ನಾಗಿ ಬಂದಿದೆ. ನೀನ್ ಯಾಕೆ ಹಂಗ ಮಾಡ್ತಿದ್ದೆ? ಒಂದ್ ಕಡೆ ನಿಂತ್ಕೊಳ್ಳಿ. ನಾನು ನಂದು ಯಾವ ಸೈಡ್ ಚೆನ್ನಾಗಿದೆ ಅದಕ್ಕೆ ಹಿಂಗ್ ತಿರುಗ್ತಾ ಇದೀನಿ ನಾನು. ಕ್ಯಾಮ್ರಾಮನ್ಗೆ ಒಂಚೂರು ಟ್ಯಾಕ್ಟಿಕ್ಸ್ ತೋರ್ಸೋಣ ಅಂದ್ಬಿಟ್ಟು ಅವನು 360 ಡಿಗ್ರಿ ರೆಕಾರ್ಡ್. ಅದೇ ರಾ ವಿಡಿಯೋ ಹಾಕಿದ್ರು ಚೆನ್ನಾಗಿದೆ, ಆದ್ರೆ ನಾವು ಇನ್ನ ಎಡಿಟ್ ಮಾಡಿದ್ರೆ ಇನ್ನೂ ಮಸ್ತಾಗಿ ಬರುತ್ತೆ. ನೋಡೋಣ ಎಡಿಟ್ ಮಾಡಿ. ಯಾವ ತರ ಎಡಿಟ್ ಮಾಡ್ತೀರಾ? ಯಾವ ತರ ಎಡಿಟ್ ಮಾಡ್ತೀರಾ? ಎಡಿಟ್ ಮಾಡಿ ಯಾವ ತರ ಎಡಿಟ್ ಮಾಡ್ತೀರಾ? ಯಾವ ತರ ಅಲ್ಲ, ಯಾವ ತರ. ಇವಾಗ ನನ್ ತಲೆ ತಿರ್ತದೆ. ನನಗೆ ಗೊತ್ತಿಲ್ಲ, ಆದ್ರೆ ಎಡಿಟ್ ಮಾಡ್ತೀನಿ ಆಮೇಲೆ ನೋಡಿ. ನಾನು ಇನ್ನ ಡಿಸೈಡ್ ಟೋಟಲಿ ಪ್ರಾಮಿಸ್ ಮಾಡ್ತೀರಾ ನೀವು ಚೆನ್ನಾಗಿ ಮಾಡ್ತೀರಾ ಅಂತ. ಯಸ್. ಇದಕ್ಕೆ ಮೇಲೆ ನಂಗೆ ತಿರ್ಗಾಕಾಯ್ತಿಲ್ಲ. ಓಕೆ, ಇಲ್ಲಿಗೆ ಈ ಅದ್ಭುತವಾದ ಕ್ಯಾಮ್ರಾಮ್ಯಾನ್ ರಾಕೇಶ್ ಜೊತೆ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಈ ವಿಡಿಯೋ ಅವ್ನು ಚೆನ್ನಾಗಿ ರೆಕಾರ್ಡ್ ಮಾಡಿದ್ದಾನ ಇಲ್ಲ ಅನ್ನೋದನ್ನ ನೀವು ಆ ರೀಲಲ್ಲಿ ನೋಡ್ತಿರಲ್ಲ, ಅದನ್ನ ಕಮೆಂಟಲ್ಲಿ ತಿಳಿಸಿ. ಇಡಿಯಟ್ ತಗೊಳ್ಳಿ. ಟಾಟಾ ಬೈ ಬೈ. ಟಾಟಾ ಬೈ ಬೈ. ಅದೊಂದೇ ಮತ್ತೆ ಕೇಳಿದೆ. ಟಾಟಾ ಬೈ ಬೈ. ಸರಿ, ನಾನು ಡೈಲಾಗ್ ಹೇಳ್ತೀನಿ. ಟಾಟಾ ಬೈ ಬೈ. ಟಾಟಾ